ನಾಗಮಂಗಲ ಶನೇಶ್ವರ ಅವನು ನನಗೆ ಉಸಿರಾಡ್ತಿದ್ದೀನಿ ಅಂದರೆ ಭಗವಂತ ಅವನೇ ಕಾರಣ. ನಾನು ಉಸಿರಾಡ್ತಿದ್ದೀನಿ ಅಂದರೆ ಪರಮಾತ್ಮನೇ ಕಾರಣ. ಎಲ್ಲ ಅದೇ ಎಲ್ಲ ನಾವು ಏನಾದ್ರು ಪ್ರಾಬ್ಲಮ್ ಇದೆಯೇನೋ ಅಂದ್ಕೊಂಡು ನಾವು ಸುಮಾರು ಕಡೆ ತೋರಿಸಿದ್ವಿ. ಬಟ್ ನಮಗೆಲ್ಲೂ ಆಗಲಿಲ್ಲ. ಏನು ಪ್ರಾಬ್ಲಮ್ ಅಂತಲೇ ನಮ್ಗೆ ಹೇಳಿಲ್ಲ ಯಾವ ಡಾಕ್ಟ್ರನು. ಎಲ್ಲ ನಾರ್ಮಲ್ ಅಂತಲೇ ಹೇಳ್ತಾ ಇದ್ದಿದ್ದು. ಪುನರ್ಜನ್ಮ ಸಿಕ್ತು ನನಗೆ. ನನಗೆ ಭಗವಂತ ನನಗೆ ಒಳ್ಳೇದಾಗಲಿ ಅಂತ ನಾನು ಇನ್ನೂ ಬೇಡ್ತಾ ಇದ್ದೀನಿ. ಭಗವಂತ ನಂಗೆ ಒಳ್ಳೇದು ಮಾಡಿದ್ದಾನೆ. ಇನ್ನೂ ನಮ್ಗೆ ಭಗವಂತ ಇನ್ನೂ ಕಷ್ಟಗಳೆಲ್ಲ ದೂರ ಬರಲಿ ಅಂತ ಇನ್ನೂ ನಂಗೆ ದೂರನೇ ಆಗ್ತಾ ಇದೆ ಹೊರತು ನನಗೆ ಯಾವ ಕಷ್ಟನೂ ಸಮಸ್ಯೆ ಆಗಿಲ್ಲ. ಇಲ್ಲ ಭಗವಂತ ನಾವು ಅವನ ನಂಬಬೇಕು. ನಾವು ಜನಗಳನ್ನ ನಂಬಾರ್ದು, ಬಟ್ ದೇವ್ರನ್ನ ನಂಬಬೇಕು. ಆ ಭಗವಂತ ಇದ್ರೆ ನಾವು, ನಮ್ಮಿಂದ ಅವನಲ್ಲ, ಅವನಿಂದ ನಾವು. ಎಲ್ಲಾದ್ರೂ ಆ ಥರ ಏನೂ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಭಗವಂತನ ಹತ್ರ ಬಂದು ನಾನು ಇಷ್ಟೇ ಹೇಳಿದ್ದು, ಅಪ್ಪ ನನಗೆ ಈ ಥರ ಎಲ್ಲ ಡಾಕ್ಟರ್ ಎಲ್ಲ ಈ ಥರ ಹೇಳಿದ್ದಾರೆ ಅಂತಂದಿದ್ದಕ್ಕೆ ನಾನಿದ್ದೀನಿ, ನಾನು ನಿನ್ಗೇನು ಕಷ್ಟ ಇದ್ರೆ ನಾನು ನೋಡ್ಕೊತೀನಿ, ನಿನಗೇನು ಪ್ರಾಬ್ಲಮ್ ಆಗಲ್ಲ, ಅಷ್ಟೇ ಎರಡೇ ಮಾತಪ್ಪ, ನನಗೆ ಅಷ್ಟೇ ಎಲ್ಲ ಬರಲಿ. ಕಾವಡೆ ನಾವು ಅಷ್ಟನ್ನು ಕೇಳಲ್ಲ, ಡೈರೆಕ್ಟಾಗಿ ಭಗವಂತನೇ ಕೇಳೋದು ನಾವು. ಡೈರೆಕ್ಟ್ ಭಗವಂತನೇ ಕೇಳೋದು ನಾವು. ಭಗವಂತನ ಭಕ್ತಿಯಿಂದ ಹೆಗ್ಲೇ ಬರ್ತೀನಿ ಅಂತ ಭಯ, ಆದರೆ ನಾವು ಭಯ ಇಟ್ಕೋಬಾರ್ದು. ಭಗವಂತ ನೀನೇ ನಮಗೆ ಕಷ್ಟ ತೋರ್ಸಪ್ಪ, ಬಗೆಹರಿಸಪ್ಪ ಅಂತ ಬೇಡ್ಕೊಬೇಕು ಹೊರತು ಕಷ್ಟ ಅಂತ ಭಯ ಅಂತ ಓಡೋಗ್ಬಾರ್ದು. ದೇವ್ರ ಹತ್ರ ಬಂದಮೇಲೆ ನಮ್ಮ ಕಷ್ಟನ ಸುಖನ ಭಗವಂತನ ಹತ್ರ ನಾವು ಬಿಟ್ಬಿಡ್ಬೇಕು. ನೀರ್ಗಾದ್ರೆ ಹಾಕು ಅಷ್ಟೇ. ಇವಾಗ ನಾನು ಭಗವಂತ ಯಾರನ್ನು ನಂಬೋದನ್ನ ಇದುವರೆಗಾಗಿ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಅದಂತ ನಾನು ನಿಜ ಹೇಳ್ತೀನಿ.